ನಮಸ್ತೆ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಸುಸ್ವಾಗತವನ್ನು ಕೋರುತ್ತಾ, ಯಾರೆಲ್ಲ ತಮ್ಮನೇಲಿ ನೋಡಿ ಬಂದಿದ್ದೀರಿ, ನಿಮಗೆ ಯಾವತ್ತೂ ನಾವು ಮೋಸ ಮಾಡಿಲ್ಲ ಸ್ನೇಹಿತರೆ. ಹಾಗಾಗಿ ನೋಡಿ, ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನೇನು ಆರಂಭವಾಗ್ತಾ ಇರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಓದ್ತಾ ಇದ್ದೀರಿ, ಪ್ರಿಪೇರ್ ಆಗಿ ಸರಿಯಾಗಿ ಓದ್ಕೊಳ್ಳಿ. ಯಾಕಂತಂದ್ರೆ ಕ್ರೈಸ್ತ ಶಾಲೆಗಳಲ್ಲಿ 1500 ಶಿಕ್ಷಕರ ನೇಮಕಾತಿ ಬಗ್ಗೆ ಮಾನ್ಯ ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥವ್ರು ಎಚ್.ಸಿ. ಮಾದೇವಪ್ಪನವರು ಒಂದು ಸ್ಟೇಟ್ಮೆಂಟ್ ಅನ್ನ ಮಾಡಿದ್ದಾರೆ. ಹಾಗಾಗಿ ಅದು ಪತ್ರಿಕೆಯಲ್ಲಿ ಬಂದಿರೋದನ್ನ ನಾನು ಸಾಕ್ಷಿ ಸಮೇತವಾಗಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಹೋಗ್ತೀನಿ ಸ್ನೇಹಿತರೆ. ಈ ಕ್ರೈಸ್ತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿಗೆ ಟಿ ಇದೆಯೋ ಇಲ್ಲೋ ಅಂತಕ್ಕಂಥದ್ದನ್ನ ಈ ವಿಡಿಯೋದ ಕೊನೆಯಲ್ಲಿ ನಿಮಗೆ ಹೇಳುವಂತ ಪ್ರಯತ್ನ ಮಾಡ್ತಾ ಇರ್ತೀನಿ. ದಯವಿಟ್ಟು ವಿಡಿಯೋನ ಕೊನೆ ತನಕ ನೋಡಿ ಸ್ನೇಹಿತರೆ. ನೋಡಿ, ಶಿಕ್ಷಕರ ನೇಮಕಾತಿ ಇದು ಸುಮಾರು ವರ್ಷಗಳಿಂದ ನೆನಗುದಿಗೆ ಬಿದ್ದಿರುವಂತದ್ದು. ಸೊ ಯಾಕೆ ನೆನಗುದಿಗೆ ಬಿದ್ದಿತ್ತು ಅಂತಂದ್ರ, ಇದು ಒಳ ಮೀಸಲಾತಿಯ ಕಾರಣಕ್ಕಾಗಿ ಏನಾಗಿತ್ತು ಸ್ನೇಹಿತರೆ, ಇಷ್ಟು ದಿನ ಏನಾಗಿರ್ಲಿಲ್ಲ, ಜಾರಿ ಆಗಿರ್ಲಿಲ್ಲ. ಆದ್ರೆ ಇನ್ನೇನು ಒಳ ಮೀಸಲಾತಿ ಜಾರಿ ಆಯ್ತು. ಸೊ ಹಾಗಾಗಿ ಈ ಒಳ ಮೀಸಲಾತಿಯ ಏನು ಅನ್ವಯ ಈಗೇನ್ ಮಾಡ್ತಾರಂದ್ರ, ಈ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುತ್ತೆ ಸ್ನೇಹಿತರೆ. ನೋಡಿ, ಕ್ರೈಸ್ತ ಶಾಲೆಗಳಲ್ಲಿ ಏನ್ ಮಾಡಿದ್ದಾರೆ ಅಂತಂದ್ರೆ 1500 ಶಿಕ್ಷಕರ ನೇಮಕವನ್ನ ಮಾಡ್ಕೊಳ್ಳಲಾಗ್ತದ ಅಂತೇಳಿ ಮಾನ್ಯ ಶಿಕ್ಷಣ ಸಚಿವರು ಹೇಳಿರುವಂತದ್ದು. ನೋಡಿ, ರಾಜ್ಯದಲ್ಲಿ ಇರ್ತಕ್ಕಂಥ ಕ್ರೈಸ್ತ ವಸತಿ ಶಾಲೆಗಳಲ್ಲಿ ಖಾಲಿ ಇರತಕ್ಕಂಥ 1500 ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆಯನ್ನು ಶೀಘ್ರದಲ್ಲೇ ಆರಂಭಿಸಲಾಗುವುದು ಎಂದು ಸಮಾಜ ಕಲ್ಯಾಣ ಸಚಿವರಾಗಿರ್ತಕ್ಕಂಥ ಎಚ್.ಸಿ. ಮಾದೇವಪ್ಪನವರು ಈ ಒಂದು ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿದ್ದಾರೆ. ಇದು ಅವರ ವಿಭಾಗಕ್ಕೆ ಬರುವಂತದ್ದು. ನೋಡಿ, ಇಲ್ಲಿ ಇತಿಹಾಸ ಶಿಕ್ಷಕರ ಅಂತ ತೆಗೆದುಕೊಳ್ತಾರೆ. ಅಂದ್ರೆ ಇತಿಹಾಸ ಅಂದ್ರೆ ಸಮಾಜ ವಿಜ್ಞಾನ ಶಿಕ್ಷಕರು ಅಂತೇಳಿ, ಆಮೇಲೆ ವಿಜ್ಞಾನ ಶಿಕ್ಷಕರು ಅಂತೇಳಿ, ಮತ್ತೆ ಗಣಿತ ಶಿಕ್ಷಕರು ಅಂತೇಳಿ, ಕನ್ನಡ ಶಿಕ್ಷಕರು, ಅದೇ ರೀತಿ ಉರ್ದು ಭಾಷೆ ಶಿಕ್ಷಕರು, ಹಿಂದಿ ಭಾಷೆ ಶಿಕ್ಷಕರು, ಮತ್ತೆ ಇಂಗ್ಲಿಷ್ ಭಾಷೆ ಶಿಕ್ಷಕರು, ಹೀಗೆ ತೆಗೆದುಕೊಳ್ಳುವುದರಿಂದ ನಿಮ್ಗೆ ಏನಾಗುತ್ತೆ, ಯಾವ್ಯಾವ ಆಪ್ಷನ್ ಅಲ್ಲಿ ಇರುತ್ತೆ ಅದ್ರ ಮೇಲೆ ನಿಮ್ಮನ್ನ ಏನ್ ಮಾಡ್ತಾರೆ, ಫೋಕಸ್ ಆಗಿ ತೆಗೆದುಕೊಳ್ತಾರೆ. ಸೊ ಇದಕ್ಕಿಂತ ಮುಂಚಿತವಾಗಿ KPSC ಅಲ್ಲಿ ಇದನ್ನ ಏನ್ ಮಾಡ್ತಾ ಇದ್ರು, ತೆಗೆದುಕೊಳ್ತಾ ಇದ್ರು. ಆದ್ರೆ ಈ ಸಾರಿ ಏನ್ ಮಾಡಿದ್ದಾರೆ ಅಂತಂದ್ರ, ಇದನ್ನ KE ಇಲಾಖೆಗೆ ಕೊಟ್ಟಿದ್ದಾರೆ ಸ್ನೇಹಿತರೆ. ಯಾವ ಇಲಾಖೆಗೆ? KE ಡಿಪಾರ್ಟ್ಮೆಂಟ್ಗೆ ಇದನ್ನ ಕೊಟ್ಟಿರುವಂತದ್ದು. ಹೌದಾ? ಹಾಗಾದ್ರೆ ಇದು TETಗೆ ಇದು ಅಪ್ಲೈ ಮಾಡೋದಕ್ಕೆ ಬರುತ್ತಾ? TET ಪಾಸ್ ಆಗ್ಲೇಬೇಕಾ ಅಥವಾ ಇಲ್ಲ ಅಂತಕ್ಕಂಥದ್ದು ಇನ್ನೂ ಕೆಲವೊಂದು ಗೊಂದಲ ವಿಚಾರಗಳು ಇರುವಂತದ್ದು. ಸೊ ಇದಕ್ಕಿಂತ ಮುಂಚೆ ಬಂದಿರತಕ್ಕಂತ ಒಂದು ನೋಟಿಫಿಕೇಶನ್ ಅಲ್ಲಿ TETಯನ್ನ ತೆಗೆದುಕೊಳ್ಬೇಕು ಅಂತೇಳಿ ಇದರಲ್ಲಿ ಇತ್ತು. ಆದ್ರೆ ಇಲ್ಲಿವರೆಗೂ ಯಾವುದೇ ರೀತಿಯಾಗಿರ್ತಕ್ಕಂಥ ಅಧಿಕೃತ ಮಾಹಿತಿ ಬಂದಿಲ್ಲ ಸ್ನೇಹಿತರೆ. ಸೊ ಹಾಗಾಗಿ ನಾನು ನಿಮಗೆ ಗೊಂದಲ ಮೂಡಿಸೋದಕ್ಕೆ ಹೋಗೋದಿಲ್ಲ. ಇದು ನೋಟಿಫಿಕೇಶನ್ ಆಗುವವರೆಗೂ ನಾವು ವೇಟ್ ಮಾಡಬೇಕಾಗುತ್ತೆ. ಯಾಕೆ ಅಂತಂದ್ರೆ KE ಡಿಪಾರ್ಟ್ಮೆಂಟ್ ಅಲ್ಲಿ ಏನ್ ಮಾಡಿದ್ದಾರೆ, ಇದನ್ನ ಎಕ್ಸಾಮ್ ನಡೆಸೋದಕ್ಕೆ ಕೊಟ್ಟಿದ್ದಾರೆ. ಮುಂಚೆ ಎಲ್ಲಿತ್ತು ಅಂತಂದ್ರೆ, ಇದು KPSC ಅಲ್ಲಿ ಆಲ್ರೆಡಿ 2-3 ಸಾರಿ ಕನ್ಫರ್ಮ್ ಆಗಿರುವಂತದ್ದು ತಾವು ಗಮನಿಸಿದಿರಿ. ಸೊ ಹಾಗಾಗಿ ಇದು TET ಇದೆಯೋ ಅಥವಾ ಇಲ್ಲೋ ಅಂತಕ್ಕಂಥದ್ದನ್ನ ನಾವು ಹಿಂದಿನ ಒಂದು ಗೆಜೆಟ್ ನೋಡಿದಾಗ TET ಅಲ್ಲಿ ನಾವು ಬಳಸ್ಕೋಬೇಕು ಅಂತೇಳಿ ಅದರಲ್ಲಿ ಬಂದಿತ್ತು. ಆದ್ರೆ ಅದನ್ನ ಅಪ್ಲೈ ಮಾಡಿದಾರೆ ಇಲ್ಲೋ ಅಂತೇಳಿ ಇನ್ನೂ ಕ್ಲಾರಿಟಿ ಇಲ್ಲ ಸ್ನೇಹಿತರೆ. ಹಾಗಾಗಿ ಇದು ಮುಂಚೆ ಈ KPSC ಅಲ್ಲಿ ನೇಮಕಾತಿ ಆದಂತ ಸಂದರ್ಭದಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ TET ಅಪ್ಲೈ ಮಾಡಿಲ್ಲ. ಮತ್ತೆ ಸುಪ್ರೀಂ ಕೋರ್ಟ್ ಆರ್ಡರ್ ಇದೆ, B.Ed ಮೇಲೆ ಏನ್ ನೇಮಕಾತಿ ಆಗುತ್ತಲ್ಲ ಅಲ್ಲಿ TET ಅಪ್ಲೈ ಮಾಡೋದಕ್ಕೆ ಬರೋದಿಲ್ಲ ಅಂತ ಹೇಳಿದ್ದಾರೆ. ಅದು ಪ್ರೈಮರಿ ಸೆಕ್ಷನ್ಗೆ ಮಾತ್ರ TET ಅಪ್ಲೈ ಮಾಡ್ಬೋದು ಅಂತ ಹೇಳಿದ್ದಾರೆ. ಇದು ಕ್ರೈಸ್ತ ಶಾಲೆಗಳಲ್ಲಿ 6th ಇಂದ ಸ್ಟಾರ್ಟ್ ಆಗುತ್ತೆ ಸ್ನೇಹಿತರೆ. ಸೊ ಹಾಗಾಗಿ ಅಲ್ಲಿ ಅಪ್ಲೈ ಆಗುತ್ತೋ ಇಲ್ಲೋ ಅಂತಕ್ಕಂಥದ್ದು ಇನ್ನೂ ಗೊಂದಲಮಯವಾಗಿದೆ. ಸೊ ಇಲ್ಲಿ ಟೀಚರ್ಗಳಿಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿರುವಂತದ್ದು ತಾವು ನೋಡಿರ್ಬೋದು. ಇಷ್ಟು ಸ್ನೇಹಿತರೆ, ಇದು ಕ್ರೈಸ್ತ ಶಾಲೆಗಳಲ್ಲಿ ಶಿಕ್ಷಕರ ನೇಮಕಾತಿ ಪ್ರಕ್ರಿಯೆ ಆರಂಭವಾಗುತ್ತೆ. ಮತ್ತೆ KE ಡಿಪಾರ್ಟ್ಮೆಂಟ್ ಅಲ್ಲಿ ಕೊಟ್ರೆ ಗೊತ್ತಲ್ಲ ಸ್ನೇಹಿತರೆ, ಅವ್ರು ಎಷ್ಟು ಸ್ಪೀಡ್ ಆಗಿ ವರ್ಕ್ ಅನ್ನ ಮಾಡ್ತಾರೆ ಅಂತಕ್ಕಂಥದ್ದು. ಸೊ ಹಾಗಾಗಿ ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ರಿ, ದಯವಿಟ್ಟು ಸೀರಿಯಸ್ ಆಗಿ ಪ್ರಿಪೇರ್ ಆಗಿ. ಯಾಕೆಂತಂದ್ರೆ ಇದು ಎಕ್ಸಾಮ್ ಹೇಗಿರುತ್ತೆ ಅಂತಂದ್ರೆ, KPSC ಅಲ್ಲಿ ಇದ್ದಂತ ಸಂದರ್ಭದಲ್ಲಿ ಕೇವಲ 2 ಎಕ್ಸಾಮ್ ಇರ್ತಿತ್ತು. ಒಂದು GK ಪತ್ರಿಕೆ ಇತ್ತು, ನಂತರ ಸ್ಪೆಸಿಫಿಕ್ ಪತ್ರಿಕೆ ಅಂತ ತೆಗೆದುಕೊಳ್ತಾ ಇದ್ರು. ಆದ್ರೆ ತದನಂತರ ದಿನಗಳಲ್ಲಿ ಏನ್ ಮಾಡಿದ್ರು ಅಂತಂದ್ರೆ, ಎಲ್ಲದಕ್ಕೂ ಸೇಮ್ ಗ್ರೂಪ್ ಸಿ ತರ ಎಕ್ಸಾಮ್ ತೆಗೆದುಕೊಂಡ್ರು. ಅಂದ್ರೆ ಮೊದಲಿಗೆ GK ಅನ್ನ ತೆಗೆದುಕೊಳ್ತಾ ಇದ್ರು, ನಂತರ ಏನ್ ಮಾಡ್ತಾ ಇದ್ರು, ಕನ್ನಡ, ಇಂಗ್ಲಿಷ್ ಮತ್ತು ಕಂಪ್ಯೂಟರ್ ಅನ್ನ ತೆಗೆದುಕೊಂಡು ಅಪ್ಲೈ ಅನ್ನ ಅವಾಗ ಸೆಲೆಕ್ಷನ್ ಅನ್ನ ಮಾಡ್ಕೊಂತ ಇದ್ರು. ಈಗ KE ಡಿಪಾರ್ಟ್ಮೆಂಟ್ ಕೊಟ್ಟಿರೋದ್ರಿಂದ ಅವ್ರು ಯಾವ ರೀತಿ ಇದು ಎಕ್ಸಾಮ್ ತಯಾರಿ ಮಾಡ್ತಾರೆ ಅಂತಕ್ಕಂಥದ್ದನ್ನ ಇನ್ನು ನೋಟಿಫಿಕೇಶನ್ಗೋಸ್ಕರ ನಾವೇನ್ ಮಾಡ್ಬೇಕಾಗುತ್ತೆ ಸ್ನೇಹಿತರೆ, ವೇಟ್ ಅನ್ನ ಮಾಡ್ಬೇಕಾಗುತ್ತೆ.
ಅದಕ್ಕಿಂತ ಮುಂಚಿತವಾಗಿ ನಾವು GKಯನ್ನು ಕಂಪಲ್ಸರಿಯಾಗಿ ಸ್ಟಡಿ ಮಾಡಲೇಬೇಕಾಗಿರ್ತದೆ ಮತ್ತು ಸ್ಪೆಸಿಫಿಕ್ ಸಬ್ಜೆಕ್ಟ್ ನಮ್ದು ಇರೋದ್ರಿಂದ ನಾವು ಹಿಸ್ಟ್ರಿ ತೊಗೊಂಡಿದ್ದೀವೋ ಅಥವಾ ಇಂಗ್ಲೀಷ್ ತೊಗೊಂಡಿದ್ದೀವೋ ಅಥವಾ ನಮ್ಮದು ಕನ್ನಡ ಇದೆಯೋ ಅಥವಾ ಹಿಂದಿ ಇದೆಯೋ ಅದ್ರ ಬಗ್ಗೆ ನಾವು ಫೋಕಸನ್ನು ಮಾಡಲೇಬೇಕಾಗುತ್ತೆ. ಇದಾದ ನಂತರ ಸ್ನೇಹಿತರೆ PU ಲೆಕ್ಚರು ಕೂಡ ನಿಮಗೆ ಕರೆಯುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ದಯವಿಟ್ಟು ಯಾರೆಲ್ಲ ಪ್ರಿಪೇರ್ ಆಗ್ತಾ ಇದ್ದೀರಿ ಪ್ರಿಪೇರ್ ಆಗಿ ಅಂತ ಹೇಳ್ತಾ ಈ ವಿಡಿಯೋ ನಿಮಗೆ ಅನುಕೂಲ ಆಯಿತು ಅಂತ ಭಾವಿಸುತ್ತಾ ಯಾರಿಗೆ ಅವಶ್ಯಕತೆ ಇದೆ ವಿಡಿಯೋನ ಶೇರ್ ಮಾಡಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಅಂತ ಮತ್ತೊಂದು ಸಾರಿ ಕೇಳ್ಕೊಳ್ತಾ ಯಾರಿಗೆ ಅವಕಾಶಕ್ಕಿದೆ ಅವರಿಗೆ ಇದನ್ನ ವಿಡಿಯೋ ಕಂಪಲ್ಸರಿಯಾಗಿ ಶೇರ್ ಮಾಡಬೇಕು ಅಂತ ಮತ್ತೊಂದು ಸಾರಿ ರಿಕ್ವೆಸ್ಟ್ ಮಾಡ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನಮಸ್ಕಾರ.